ನೋಡಿ, ಇಂಪಾರ್ಟೆಂಟ್ ಕ್ವಶನ್ ಇದು. ಏನು ಹೇಳ್ತದೆ ಪ್ರಶ್ನೆ ನೋಡ್ರಿ. ಚಿತ್ರದಲ್ಲಿ ಸಮತಟ್ಟಾದ ನೆಲದ ಮೇಲಿರುವ ನೇರವಾದ ಕಂಬದ ತುದಿಯಿಂದ ನೆಲದ ಮೇಲಿನ ಒಂದು ಗೂಟಕ್ಕೆ 20 ಮೀಟರ್ ಉದ್ದವಿರುವಂತೆ ಒಂದು ಹಗ್ಗವನ್ನು ಬಿಗಿದು ಕಟ್ಟಲಾಗಿದೆ. ಹಗ್ಗವು ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಒಬ್ಬ ಸರ್ಕಸ್ ಕಲಾವಿದನು ಈ ಹಗ್ಗವನ್ನು ಹತ್ತಿ ಕಂಬದ ತುದಿಯನ್ನು ತಲುಪಿ ಅಲ್ಲಿಂದ ಅವನು ಅದೇ ನೆಲದ ಮೇಲೆ ನೇರವಾಗಿ ನಿಂತಿರುವ ಮತ್ತೊಂದು ಕಂಬದ ತುದಿಯನ್ನು ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನವು 60 ಡಿಗ್ರಿ ಆಗಿರುತ್ತದೆ. ನೆಲದ ಮೇಲಿನ ಗೂಟದಿಂದ ದೊಡ್ಡ ಕಂಬದ ಪಾದಕ್ಕೆ ಇರುವ ದೂರ 30 ಮೀಟರ್ ಆದರೆ ಈ ಕಂಬದ ಎತ್ತರ ಕಂಡುಹಿಡಿಯಿರಿ. ಈ ಕಂಬದ ಎತ್ತರ ಅಂದರೆ ದೊಡ್ಡ ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ. √3 = 1.73 ಎಂದು ತಿಳಿದುಕೊಂಡು ನಾವು ಕಂಟಿನ್ಯೂ ಮಾಡಬೇಕು. ಪ್ರಶ್ನೆಯನ್ನೇ ಇನ್ನೊಮ್ಮೆ ಕ್ಲಿಯರ್ ಮಾಡ್ತೀನಿ ನೋಡಿರಿ. ಸ್ವಲ್ಪ ಲಾಂಗ್ ಕ್ವಶನ್ ಅನ್ನಿಸ್ತದೆ ನಿಮ್ಗೆ, ಭಾಳ ಈಸಿ ಕ್ವಶನ್ ಅದು. ಚಿತ್ರದಲ್ಲಿ ಸಮತಟ್ಟಾದ ನೆಲದ ಮೇಲಿರುವ ನೇರವಾದ ಕಂಬದ ತುದಿಯಿಂದ ಏನೈತಿದು OD ಎನ್ನುವುದು ನೆಲ ಆಯಿತು. ನೆಲದ ಮೇಲಿನ ಒಂದು ಬಿಂದುವಿನಿಂದ ಅಂದರೆ ಯಾವುದು O ಎಂಬ ಬಿಂದುವಿನಿಂದ O ಎನ್ನುವ ಗೂಟ ಆಯಿತು. ಈ ಗೂಟದಿಂದ ಒಂದು ಕಂಬಕ್ಕೆ ಅಂದರೆ AB ಎನ್ನುವ ಕಂಬಕ್ಕೆ ಹಗ್ಗವನ್ನು ಬಿಗಿಯಾಗಿ ಕಟ್ಟ್ಯದ. ಆ ಹಗ್ಗದ ಅಳತೆ ಎಷ್ಟದ? 20 ಮೀಟರ್ ಅದ. ಆಮೇಲೆ ಆ ಸರ್ಕಸ್ ಕಲಾವಿದ ಬಂದು ಈ ಓದಿಂದ ಹಿಂಗೆ ಈ ಹಗ್ಗದ ಮೇಲೆ ನಡ್ಕೊತ ಹೋಗ್ತಾನೆ. ನಡ್ಕೊತ ಹೋಗಿ A ಬಿಂದುವಿನ ಮೇಲೆ ಬಂದು ನಿಂದಿರ್ತಾನೆ. ಅಂದ್ರೆ ಈ AB ಎಂಬ ಕಂಬದ ಮೇಲೆ ಬಂದು ನಿಂದಿರ್ತಾನೆ. ನಿಂತು ಮತ್ತೊಂದು ಕಂಬದ ತುದಿಯನ್ನು ನೋಡ್ತಾನೆ. ಮತ್ತೊಂದು ತುದಿ ಕಂಬವನ್ನು ನೋಡ್ತಾನೆ. ನೋಡಿ ಇಲ್ಲಿ ಉನ್ನತ ಕೋನ ಎಷ್ಟಾಗ್ತದೆ? 60 ಡಿಗ್ರಿ ಆಗ್ತದೆ. 60 ಡಿಗ್ರಿ ಹೆಂಗೆ ಆಗ್ತದಪ್ಪ ಅಂದ್ರೆ ಈ ನಿಂತಂಥ ಪಾಯಿಂಟದಿಂದ ಈ ನೆಲಕ್ಕೆ ಒಂದು ಕ್ಷಿತಿಜ ರೇಖೆಯನ್ನು ಮಾಡಿಕೊಂಡಾಗ ಈ ಕ್ಷಿತಿಜ ರೇಖೆಯಿಂದ ಈ ನೋಡುವ ನೋಟಕ್ಕೆ 60 ಡಿಗ್ರಿ ಆಯಿತು ಅಂದಾಗ CD ಅಳತೆ ಎಷ್ಟು ಅಂತ ಕೇಳ್ತಾರೆ. ಅಂದರೆ ದೊಡ್ಡ ಕಂಬದ ಅಳತೆ ಎಷ್ಟು ಅಂತ ಕೇಳ್ತಾರೆ. ಇಲ್ಲೇನು ಬೇಕು? ಈ ಎರಡೂ ಕಂಬದ ಅಳತೆ ಗೊತ್ತಿಲ್ಲ, ಮತ್ತೇನು ಗೊತ್ತಿಲ್ಲ? OB ಅಳತೆನೂ ಗೊತ್ತಿಲ್ಲ, ಆಮೇಲೆ BD ಅಳತೆ ಗೊತ್ತಿಲ್ಲ. ಆದ್ರೆ OD ಅಳತೆ ಅರ್ಥ ಆದ ನಮಗೆ. ಎಷ್ಟದ? OD ಅಳತೆ ಇಷ್ಟು. OD ಎಲ್ತನ ಇಲ್ಲಿ ತನೇ. OD ಅಳತೆ ಎಷ್ಟದ? 30 ಮೀಟರ್ ಅದ. ಅರ್ಥ ಆಯ್ತು ಹೇಳಿದ್ದು? ಏನು ಮಾಡಬೇಕು ಇಲ್ಲಿ? OB ಇಲ್ಲಿಂದ ಬರಿತೀನಿ. OB = ಕ್ವಶನ್ ಮಾರ್ಕ್. ಆಮೇಲೆ OB ಅಂದರೆ ಅದು ಇದರ ಅಳತೆಯನ್ನು ತೆಗಿಬೇಕು ಅಥವಾ AB ಅಳತೆ ತೆಗಿಬೇಕು. AB = ಕ್ವಶನ್ ಮಾರ್ಕ್. ಇವೆರಡು ಭಾಳ ಮುಖ್ಯಗಳು ನೋಡಿ. ಇಲ್ಲಿ AOB ತ್ರಿಭುಜದಲ್ಲಿ AOದ ಅಳತೆಯನ್ನು ಗೊತ್ತದ ಅಂದ್ರೆ ನಾವು ಕಂಬದ ಅಳತೆಯನ್ನು ಕಂಡುಹಿಡಿಬೋದಲ್ಲ, ಅಥವಾ OB ಅಳತೆಯನ್ನು ಕಂಡುಹಿಡಿಬೋದಲ್ಲ. ಹೆಂಗೆ? ಯಾವುದು ತ್ರಿಭುಜ ಯಾವುದೈತಿ ಇಲ್ಲಿ? AOB ಆಯಿತು. ತ್ರಿಭುಜ OABಯಲ್ಲಿ ತ್ರಿಭುಜ OABಯಲ್ಲಿ sin 30 ಡಿಗ್ರಿ sin 30 ಡಿಗ್ರಿ ಸೈನ್ ಅಂದರೆ ಏನಪ್ಪ?
ಅಭಿಮುಖ ಬಾಹು ಅಪಾನ್. ಯಾಕೆ ಸೈನ್ ಹಾಕಿನಿ? ಅಭಿಮುಖ ಬಾಹುದ ಅಳತೆಯನ್ನು ಮೊದಲು ಕಂಡು ಹಿಡ್ಕೊಳ್ಳೋಮು. ಅಂದ್ರೆ ಇಲ್ಲಿ ವಿಕರ್ಣ ಅಳತೆ ಗೊತ್ತದಲ್ಲ, ಅಭಿಮುಖ ಬಾಹು ಅಪಾನ್ ವಿಕರ್ಣ ಹಾಕ್ಕೊಳ್ಳೋಮು. ಅಭಿಮುಖ ಬಾಹು ಅಂದರೆ ಏನಾಯ್ತು ಇಲ್ಲಿ? ಎ ಬಿ ಅಪಾನ್ ವಿಕರ್ಣ ಅಂದರೆ ಎಷ್ಟು? ಓ ಎ. ಹೌದಾ? ಸೈನ್ 30 ವ್ಯಾಲ್ಯೂ ಎಷ್ಟು? 1/2. ಹೌದಾ? ಹೌದೇನಲ್ಲೋ? ಹಾಂ. ಈಕ್ವಲ್ ಟು ಎ ಬಿ ಅಳತೆ ಗೊತ್ತಿಲ್ಲ, ಎ ಬಿ ಅಳತೆ ಅಷ್ಟೇ ಇರಲಿ. ಓ ಎದ ಅಳತೆ ಗೊತ್ತದ. ಓ ಎದ ಅಳತೆ ಅಂದರೆ ಎಷ್ಟು? ಹಾಂ, 20 ಮೀಟರ್. ಇದನ್ನು ಉರೇ ಗುಣಾಕಾರ ಮಾಡಿದಾಗ ಎ ಬಿ ಅಳತೆ ನಮಗೆ ಗೊತ್ತಾಗ್ತದೆ. ಹೌದಾ? ಅಂದಾಗ 1/2 ಇಂಟು 20 ಈಕ್ವಲ್ ಟು ಎ ಬಿ. 2 1 2 10 10 1 10. ದೇರ್ ಫೋರ್ ಎ ಬಿ ಈಕ್ವಲ್ ಟು 10 ಮೀಟರ್ ಆಯಿತು. ಯಾವುದು? ಎ ಬಿ ಅಳತೆ. ಎ ಬಿ ಅಳತೆ ಎಷ್ಟು? 10 ಮೀಟರ್. 10 ಮೀಟರ್ ಆಯಿತು. ಈ ಸದ್ದ ನಾವು ಓ ಬಿ ಅಳತೆಯನ್ನು ಕಂಡುಹಿಡಿಬೋದು. ಓ ಬಿ ಅಳತೆಯನ್ನು ಹೆಂಗೆ ಕಂಡುಹಿಡಬೇಕು? ಪೈಥಾಗೋರಸ್ ಥಿಯರಮನ್ನು ಹಾಕಬಹುದು. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮವಾಗಿರುತ್ತದೆ ಅಂತದ. ಅದನ್ನು ನಾವು ನೋಟ್ ಮಾಡ್ಬೋದು. ಅದು ನೋಟ್ ಮಾಡೋದ್ರಿಂದ ಆ ಥರನಾಗಿ ನಾವು ಮುಂದುವರಿದ್ರೆ ಸ್ವಲ್ಪ ನಮಗೆ ತೊಂದರೆ ಆಗ್ತದೆ. ಹೆಂಗೆ ತೊಂದರೆ ಆಗ್ತದೆ? ಸ್ಕ್ವೇರವನ್ನು ತೆಗಿಲಿಕ್ಕೆ ತೊಂದರೆ ಭಾಳ ಆಗ್ತದೆ. ಅದಕ್ಕೆ ನಾವೇನು ಮಾಡಬೇಕಿಲ್ಲಿ? ಇದರ ಅಳತೆ ಏನು ಬೇಕಲ್ಲ, ಇದರ ಅಳತೆ ಬೇಕು ಅಂದಾಗ ನಾವು ಇಲ್ಲಿ ಸೈನವನ್ನು ಉಪಯೋಗ ಮಾಡ್ಕೊಂಡಿವಿ. ಆ ಸೈನವನ್ನು ಉಪಯೋಗ ಮಾಡ್ಕೊಂಡು ಯಾವುದು? ಓ ಎ ಬಿ ತ್ರಿಭುಜದಲ್ಲಿ. ಇದೇ ತ್ರಿಭುಜದಲ್ಲಿ ಕಾಸವನ್ನು ಉಪಯೋಗ ಮಾಡ್ಕೊಳ್ಳೋಮು. ಕಾಸ್ 30 ಡಿಗ್ರಿ ಈಕ್ವಲ್ ಟು ಕಾಸ್ ಅಂದ್ರೆ ಏನು? ಪಾರ್ಶ್ವಬಾಹು ಅಪಾನ್ ಪಾರ್ಶ್ವಬಾಹು ಅಪಾನ್ ವಿಕರ್ಣ ಆಗ್ತದಾ? ವೆರಿ ಗುಡ್. ಹಾಂ, ಪಾರ್ಶ್ವಬಾಹು ಅಂದರೆ ಯಾವದಿಲ್ಲಿ? ಓ ಬಿ ಆಯಿತು. ಏನಾಯಿತು? ಓ ಬಿ. ವಿಕರ್ಣ ಅಂದರೆ ಏನಾಯಿತು? ಓ ಎ. ಇಲ್ಲಿನೂ ಓ ಎ ಬರ್ತೀವಿ, ಅದಕ್ಕೆ ಇಲ್ಲಿನೂ ಓ ಎ ಬರ್ಲಿಕ್ಕತ್ತೆ, ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ. ಪಾರ್ಶ್ವಬಾಹು ಅಂದ್ರೇನು? ಟೀಟಾ ಕೋನಕ್ಕೆ ಅಂಟಿಕೊಂಡಿರುವ ಎರಡು ಬಾಹುಗಳಲ್ಲಿ ಒಂದು ಬಾಹು ವಿಕರ್ಣವಾಗ್ತದೆ. ಅದನ್ನು ಹೊರತುಪಡಿಸಿ ಉಳಿದ ಇನ್ನೊಂದು ಬಾಹು ಪಾರ್ಶ್ವಬಾಹು. ಇನ್ನು ವಿಕರ್ಣ ಅಂದರೇನು? ಲಂಬ ಕೋನದ ಎದುರಿನ ಬಾಹು. ಇಲ್ಲಿ 90 ಡಿಗ್ರಿ ಆಯಿತು. ಈ ಲಂಬ ಕೋನದ ಎದುರಿನ ಬಾಹು ಇದು ಆಗ್ತದೆ. ಅಥವಾ ಲಂಬ ಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು, ನೀವು ಬೇಕಾದಂತ ತಿಳ್ಕೊಬೋದು. ಕಾಸ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟು? ಹಾಂ, √3/2 ಈಕ್ವಲ್ ಟು ಓ ಬಿ. ಓ ಎದು ಬೆಲೆ ಎಷ್ಟು? 20. ಇಷ್ಟಾಗ್ತದೋನಿಲ್ಲೋ? ಹಾಂ, ಒರೇ ಗುಣಾಕಾರ ಮಾಡಿದಾಗ √3/2 ಇಂಟು 20 ಈಕ್ವಲ್ ಟು ಓ ಬಿ ಆಯಿತಾ? ಛೇದ ಹಾಕೋರಿ. 2 1 2 10 20. ಹಾಂ, ಎಷ್ಟಾಯಿತು? ದೇರ್ ಫೋರ್ ಓ ಬಿ ಈಕ್ವಲ್ ಟು 10√3 ಆಯಿತು. ಓ ಬಿ ಬೆಲೆ ಎಷ್ಟಾಯಿತು? 10√3 ಆಯಿತು. 10√3 ಆಯಿತು. ನಾನು ಕಂಡು ಹಿಡಿದಂಥ ಅಂಕೆ ಸಂಖ್ಯೆಗಳು ಡಯಾಗ್ರಾಮ್ದಲ್ಲಿ ರೌಂಡ್ ಹಾಕೊಳಕತ್ತೀನಿ. ಅರ್ಥ ಆಯಿತು? ಈಗೇನು ಬಿ ಡಿ ಅಳತೆ ನಮಗೆ ಸಿಗ್ತದೆ ಈಗ ಈಸಿಯಾಗಿ. ಹೆಂಗಪ್ಪ ಅಂದ್ರೆ ಇಲ್ಲಿದಿಂದ ಇಲ್ಲಿಗೆ 30 ಅದ, ಅದ್ರ ಒಳಗೆ ಇಷ್ಟು ತೆಗೆದು ಬಿಡ್ರಿ ಅಂದ್ರೆ 10√3 ತೆಗೀರಿ, ಇಷ್ಟು ಉಳಿತದೋನಿಲ್ಲ, ಬಿ ಡಿ ಉಳಿತದೋನಿಲ್ಲ. ಹಾಂ, ಹ್ಞೂ. ಏನೇನಾಯ್ತು ಇಲ್ಲಿ? ಹಾಂ, ಎ ಬಿ ಅಳತೆ ಏನು ಸಿಕ್ತು? ನಾನು ಬರ್ಕೊಂಬಿಡ್ತೀನಿ ಇಲ್ಲಿ.
ಎ ಬಿ ಅಳತೆ ಎಷ್ಟಾಯಿತು? 10 ಎಲ್ಲ ಅಷ್ಟು ಮೀಟ್ರ್ದಾಗೆ ಅದಾವೆ. 10 ಮೀಟ್ರ್ ಬರೆಯೋದೇನು ಅವಶ್ಯ ಇಲ್ಲ, ಬೇಕಾದ್ರೆ ಬರೀಲ್ಲ. ಸಮಾಧಾನ ಆಯಿತಾ? ಹಾಂ, ಇನ್ನು ಒ ಬಿ ಅಳತೆ ಎಷ್ಟು? 10√3. ಹಾಂ, ಇದು ಮೀಟ್ರದಲ್ಲಿ ಅದ. ಕ್ಲಿಯರ್ ಆಯಿತಾ? ಇನ್ನೇನು ಮಾಡಬೇಕು ಸ್ವಲ್ಪ ವಿಚಾರ ಮಾಡಿರಿ. ನಮಗೆ ಬಿ ಡಿ ಅಳತೆ ಅಂತ ತಗೋಬೇಕು. ಬಿ ಡಿ ಅಳತೆ ತೆಗಿಬೇಕಾಗಿತ್ತು ಅಂದ್ರೆ ಬಿ ಡಿಯಲ್ಲಿ ಏನೇನು ಕೊಡ್ಯದ? ಬಿ ಡಿ ಏನೇನು ಕೊಡ್ಯದ? ಹಾಂ, ಇರಲಿ ಪರವಾಗಿಲ್ಲ. ಈಗ ಓ ಡಿಯಲ್ಲಿ ಏನೇನು ಕೊಡ್ಯದ ನಿಮ್ಮ ಪ್ರಕಾರ ಹೋಗೋಣ. ಓ ಡಿಯಲ್ಲಿ ಏನೇನು ಕೊಡ್ಯದ? ಒ ಬಿ ಪ್ಲಸ್ ಬಿ ಡಿ. ಹಾಂ, ಆಗ ಅಂದಿ ತಪ್ಪಾಗಿತ್ತು. ಇಲ್ಲಿ ಓ ಡಿ ಅಳತೆ ಎಷ್ಟದ? 30 ಮೀಟರ್ ಅದ. 30. ಒ ಬಿ ಅಳತೆ ಎಷ್ಟದ? 10√3 ಪ್ಲಸ್ ಬಿ ಡಿ ಅಳತೆಯನ್ನು ಕಂಡುಹಿಡಿಬೋದಲ್ಲ ನಮೀಗ. ಹಾಂ, ಈಕ್ವಲ್ ಟು 30 ಮೈನಸ್ 10√3 ಈಕ್ವಲ್ ಟು ಬಿ ಡಿ ಆಯಿತು. ದೇರ್ ಫಾರ್ ಬಿ ಡಿ ಬಿ ಡಿ ಈಕ್ವಲ್ ಟು 30 ಮೈನಸ್ 10√3 ಆಯಿತು. ಹಾಂ, ಇಲ್ಲಿ ಈ ಸದ್ವಿ ಹಾಕೋದು ಬೇಡ, ಬೆಲೆ ಇನ್ನೂ ಲಾಸ್ಟಿಗೆ ಇನ್ನೂ ಹಾಕೋಣಂತ. ಬಿ ಡಿ ಅಳತೆ ಎಷ್ಟು ಬಂತು? 30 ಮೈನಸ್ 10√3 ಎಷ್ಟು? ಬಿ ಡಿ ಅಳತೆ ಎಷ್ಟು? ಇಲ್ಲಿ ಬರೆದು ಬಿಡಲೇ. ಬಿ ಡಿ ಈಕ್ವಲ್ ಟು 30 ಮೈನಸ್ 10√3 ಮೀಟರ್. ಹಾಂ, ಅಂದರೆ ಯಾವುದು? ಇಲ್ಲಿ 10 30 ಮೈನಸ್ ಅಲ್ಲ? ಹಾಂ, 30 ಮೈನಸ್ 10√3 ಅಂದಾಗ ಇದು ಎಷ್ಟಾಯಿತು? ಇದರ ಅಳತೆ ಎ ಇ ಅಳತೆ 30 ಮೈನಸ್ 10√3 ಆಯಿತು. ಹೌದಾ? ಏನಾಯ್ತು ಇಲ್ಲಿ? ಬಿ ಡಿ ಈಕ್ವಲ್ ಟು ಎ ಇ ಆಯಿತು. ಎಷ್ಟಾಯಿತು? ಬಿ ಡಿ ಈಕ್ವಲ್ ಟು ಎ ಇ ಆಯಿತು. ಅದರ ಅಳತೆಗಳು ಎಷ್ಟಾದವು? 30 ಮೈನಸ್ 10√3 ಆಯಿತು. ಅರ್ಥ ಆಯ್ತು ಹೇಳಿದ್ದು? ಸ್ವಲ್ಪ ಬೋರ್ಡ್ ಕ್ಲೀನ್ ಮಾಡ್ಕೊಂಡು ಮುಂದುವರೋಣಂತ. ನೋಡ್ರಿ, ಎ ಬಿ ಈಕ್ವಲ್ ಟು 10 ಆಯಿತು, ಇ ಡಿ ಈಕ್ವಲ್ ಟು 10 ಆಯಿತು. ಇದು ಗೊತ್ತಾಯ್ತು ನಮಗೆ ದೊಡ್ಡ ಕಂಬದ ಎತ್ತರವನ್ನು ಬೇಕಾಗಿದೆ. ಇಲ್ಲಿಂದ ಇಲ್ಲಿ ಎಷ್ಟೊಂದು ಬೇಕಾಗ್ಯದ ಅಂದರೆ ಇಲ್ಲಿಂದ ಇ ಡಿ ಅನ್ನೋದು ಗೊತ್ತಾಯ್ತು ನಮಗೆ. ಯಾಕೆ? ಎ ಬಿಯನ್ನು ಕಂಡು ಹಿಡಿದೀವಿ, ಎ ಬಿ ಎಷ್ಟೇ ಇ ಡಿ ಆದ ಅನ್ನೋದು ಗೊತ್ತಾಯ್ತು ನಮಗೆ. ಆದ್ರೆ ಸಿ ಇ ಅನ್ನೋದು ಗೊತ್ತಿಲ್ಲ. ಸಿ ಅನ್ನೋದು ಗೊತ್ತಿಲ್ಲ. ಇದಿಷ್ಟೇ ನೋಡ್ಕೊರಿ. ನೋಡಿ, ಬೋರ್ಡ್ ಕಡೆ ಲಕ್ಷ ಕೊಡ್ರಿ. ನಾನು ಲೈನ್ ಔಟ್ ಹಾಕ್ಲಕತ್ತೀನಿ ನೋಡ್ರಿ. ಹೈಲೈಟ್ ಆಗ್ಯದ. ಅದು ಲಂಬಕೋನ ತ್ರಿಭುಜ ಅದಲ್ಲ? ಹಾಂ, ಲಂಬಕೋನ ತ್ರಿಭುಜದಲ್ಲಿ ಒಂದು ಬಾಹುವಿನ ಅಳತೆ ಅದ, ಒಂದು ಕೋನ ಅದ. ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನ ಅದ, ಕೋನಿಗೆ ಅಂಟಿಕೊಂಡಂಥ ಒಂದು ಬಾಹುವಿನ ಅಳತೆ ಅದ. ಯಾವಾಗಲೂ ಟ್ರಿಗ್ನಾಮೆಟ್ರಿ ಹಾಕಬೇಕಾಗಿತ್ತು ಅಂದ್ರೆ ಭಾಳ ಲಕ್ಷ ಕೊಟ್ಟು ಕೇಳ್ರಿ. ನಾ ಹೇಳುವಂಥ ಮಾತಾ, ಲಂಬಕೋನ ತ್ರಿಭುಜದಲ್ಲಿ ಯಾವುದೋ ಒಂದು ಕೋನದ ಅಳತೆಯನ್ನು ಕೊಟ್ಟು ಆ ಕೋನಕ್ಕೆ ಅಟ್ಯಾಚ್ ಆದಂಥ ಯಾವುದೋ ಒಂದು ಬಾಹುವಿನ ಅಳತೆ ಬೇಕು ನಮಗೆ. ಟ್ರಿಗ್ನಾಮೆಟ್ರಿನ ಸೈನ ಕಾಸ ಟ್ಯಾನ ಕಾಸೆಕ ಸೆಕ್ಕ ಕೋಟೆ ಅಂದರೆ ಹಾಕ್ಬೋದು. ಹೆಂಗಪ್ಪ? ಫಾರ್ ಎಕ್ಸಾಂಪಲ್ ನೋಡ್ರಿ, ಇದು ಒಂದು ಲಂಬಕೋನ ತ್ರಿಭುಜ ಅದ. ಇಲ್ಲಿ ಟೀಟಾ ಆಯಿತು. ಎಷ್ಟೊಂದು ಕೊಟ್ಟಾರ ತಿಳ್ಕೊರ, 20
30 ಡಿಗ್ರಿ 45 ಡಿಗ್ರಿ 50 ಡಿಗ್ರಿ ಎಷ್ಟೋ ಒಂದು ಕೊಟ್ಟಾರಂತ ತಿಳ್ಕೊರಿ. ಈ ಟೀಟಾ ಕೋನಕ್ಕೆ ಅಂಟಿಕೊಂಡಂಥ ಇದುವರೆ ಬಾಹುವಿರಲಿ, ಇದುವರೆ ಬಾಹುವಿರಲಿ, ಇದರ ಅಳತೆಯನ್ನು ಕೊಡಬೇಕು 5 ಅಂಥೇಳಿ. ಇದನ್ನು ಕಂಡುಹಿಡ್ಲಕ್ಕೆ ಬರ್ತದ, ಅಥವಾ ಇದು 4 ಅಂತ ಕೊಟ್ಟಾಗ ಇದರ ಅಳತೆಯನ್ನು ಕಂಡುಹಿಡ್ಲಕ್ಕೆ ಬರ್ತದೆ. ಆದರೆ ಟೀಟಾ ಕೊಟ್ಟು ಇದರ ಅಳತೆಯನ್ನು ಕೊಟ್ಟಾಗ ತೊಂದರೆ ಭಾಳ ಆಗ್ತದೆ. ಇಲ್ಲಿ ಏನದ ನೋಡಿ ನಮ್ಮ ಕ್ವಶನ್ದಲ್ಲಿ ಟೀಟಾ 60 ಡಿಗ್ರಿ ಆಗ್ಯದ, ಕೋನ್ ಎ = 60 ಡಿಗ್ರಿ ಆಗ್ಯದ. ಅಂದರೆ ಟೀಟಾ = 60 ಡಿಗ್ರಿ ಆಯಿತು. ಟೀಟಾ ಕೋನಕ್ಕೆ ಅಂಟಿಕೊಂಡಂಥ ಒಂದು ಪಾರ್ಶ್ವಬಾಹು ಮತ್ತು ಒಂದು ವಿಕರ್ಣ ಪಾರ್ಶ್ವಬಾಹುದ ಅಳತೆ ನಮಗೆ ಗೊತ್ತದ. ಹೆಂಗೆ ಗೊತ್ತದಪ್ಪ ಅಂದರೆ ಬಿ ಡಿ ಅಷ್ಟೇ ಎ ಇ ಅದ. ಬಿ ಡಿ ಹೆಂಗೆ ಬಂತು ಅನ್ನೋದು ನಾನು ಹಿಂದೆ ಸ್ವಲ್ಪ ವಿಡಿಯೋನ ಹಿಂದೆ ಸರಿಸಿ ನೋಡಿರಿ, ಬಿ ಡಿ ಅಳತೆಯನ್ನು ಗೊತ್ತಾಗ್ತದೆ. ಅರ್ಥ ಆಯ್ತು ಹೇಳಿದ್ದು. ಇನ್ನು ಮುಂದೆ ನೆಕ್ಸ್ಟ್ ಏನು ಮಾಡಬೇಕಿಲ್ಲಿ, ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಈ ಒಂದು ವಿಚಾರ ಇಟ್ಕೊಂಡು ಏನು ಮಾಡಬೇಕು, ತ್ರಿಭುಜ, ಯಾವ ತ್ರಿಭುಜ, ಲಂಬಕೋನ ತ್ರಿಭುಜ ಹೌದೇನಲ್ಲೋ. ಲಂಬಕೋನ ತ್ರಿಭುಜ ಯಾವುದು, ಎ ಸಿ ಇಯಲ್ಲಿ ಏನಾಗ್ತೀರಿ, ಟ್ಯಾನ್ ಹಾಕೋಣ. ಟ್ಯಾನ್ 60 ಡಿಗ್ರಿ = ಟ್ಯಾನ್ ಅಂದ್ರೆ ಏನು, ಅಭಿಮುಖ ಬಾಹು ಅಪಾನ್. ಅಭಿಮುಖ ಬಾಹು ಅಂದರೆ ಏನು, ಸಿ ಇ. ಪಾರ್ಶ್ವಬಾಹು ಅಂದ್ರೇನು, ಎ ಇ. ಟ್ಯಾನ್ 60 ಡಿಗ್ರಿ ಅಂದರೆ ಅದರ ವ್ಯಾಲ್ಯೂ ಎಷ್ಟು, √3 = ಸಿ ಇ ಅಳತೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಬೇಕಾಗ್ಯದ. ಸಿ ಇ ಅಪಾನ್ ಎ ಇ ಅಳತೆ ಎಷ್ಟು, 30 - 10 √3 ಹಾಕೋಬೋದಲ್ಲ. 30 - 10 √3 ಉರೇ ಗುಣಾಕಾರ ಮಾಡಿರಿ. ಒಂದು ಇದು ಅಷ್ಟು ಕೂಡ ಒಂದು ಪದ ಆಯಿತು. ಉರೇ ಗುಣಾಕಾರ ಮಾಡಿರಿ. √3 × 30 - 10 √3 = ಏನು ಉಳಿತಲ್ಲಿ, ಕೆಳಗೆ ಒಂದದ, √3 ಕೆಳಗೆ, ಈ ಕಡೆ ಹೋಗುವಾಗ 1 ಆಗ್ತದ. 1ರಿಂದ ಸಿ ಇಗೆ ಗುಣಾಕಾರ ಮಾಡಿದಾಗ ಸಿ ಇನೇ ಬರ್ತದೆ. ಹೀಗಾಗಿ ಸಿ ಇ ಅಂತ ಬರೆದು ಬಿಡ್ತೀನಿ. ಅರ್ಥ ಆಯ್ತು ಹೇಳಿದ್ದು. ಇದನ್ನು ಸ್ಥಳೀಕರಿಸ್ಕೋರಿ. √3ರಿಂದ ಎಲ್ಲಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿರಿ. ಒಂದು 30 ರೂಟ್ ಹಿಂದ್ಗಡೆ ಬಂದಿರ್ತದಲ್ಲ, ಪ್ಲಸ್ ಇಂಟು ಪ್ಲಸ್ ಆಯಿತು. ಒಂದು 30 ಆಯಿತು. √3ಗೆ √3 ಪ್ಲಸ್ ಇಂಟು ಮೈನಸ್ 1 ಎಷ್ಟಲೇ 10, 1 10 10. √3 ಇಂಟು √3 √9. √9 ವರ್ಗಮೂಲ ಎಷ್ಟು, √9 ವರ್ಗಮೂಲ 3. ಹೀಗಾಗಿ ನಾನು ಡೈರೆಕ್ಟಾಗಿ 3 ಬರಿತೀನಿ = ಸಿ ಇ. ಅರ್ಥ ಆಗ್ಲಿಕ್ಕತ್ತದ. ಅಂದಾಗ 30 √3 ಮೈನಸ್ 10 3 30 = ಸಿ ಇ ಆಯಿತು. ತಿಳ್ಲಕತ್ತದ. ಮತ್ತೇನು ಮಾಡ್ಬೇಕಿಲ್ಲಿ, ಸಿ ಇ ಕೊಟ್ಟು ಇದು ಸ್ವಲ್ಪ ಏನೇ ಕ್ಲಿಯರ್ ಮಾಡ್ಕೊಳಕ್ಕೆ ಬರ್ತದೆ ನೋಡಿ, ಸಾಧ್ಯ ಅದನು. ಬರ್ತದಲ್ಲ, ಯಾಕೆ √3 = 1.73 ಅಂದಾರ. 1.73 ಅಂದಾರಲ್ಲ, ಇಲ್ಲಿ ಆದೇಶ ಮಾಡಿಬಿಡೋಮು. ಸಿ ಇ = ಎಷ್ಟಾಯ್ತು ಇಲ್ಲಿ, 30 √3 - 30 ಅದ. 30 √3 - 30 ಇಷ್ಟ ಅದನಿಲ್ಲೋ ನೋಡಿ, ಲೈನ್ ನೋಡ್ಕೋರಿ. 2 = 30 ಇಂಟು √3 ಅಂದರೆ ಎಷ್ಟು ಅಂದಾರೆ ಇಲ್ಲಿ, 1.73 -30 30ರಿಂದ ಗುಣಾಕಾರ ಮಾಡಿರಿ. ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರ್ತದೆ ಅಂದ್ರಿ.
ಹಾಂ, ಇಲ್ಲಿ ಈ ಶಬ್ದ ಬೆಳೆದೇವು ಅಂದ್ರೆ ಲೆಕ್ಕವನ್ನು ದೂರ ಆಗ್ತದೆ. ಸ್ವಲ್ಪ ಇಲ್ಲಿ ಕಾಮನ್ ತಗೊಂಡ್ಕೆ ಮುಂದುವರೆದಾಗ ಲೆಕ್ಕ ಶಾರ್ಟ್ಕಟ್ ಆಗ್ತದೆ. ಹೆಂಗಪ್ಪ, ಇಲ್ಲಿ 30 ಇಲ್ಲಿ 30 30 ಬಂತು, ಕಾಮನ್ ಆಯ್ತಲ್ಲ. ಹಾಂ, ಆ ಕಡೆ ಏನು ಉಳಿತು, √3 ಮೈನಸ್ 1 ಉಳಿತಲ್ಲ. ಹೌದೇನಲ್ಲ, ಈಸಿ ಆಗಿಬಿಡ್ತದೆ. ಅಂದಾಗ 30 ಹೊರಗಡೆ ಇಟ್ಟು √3 ಅಂದರೆ ಎಷ್ಟು, 1.73 ಮೈನಸ್ 1 ಎಷ್ಟು ಉಳಿತು ಈಗ, ಈಕ್ವಲ್ ಟು 30 ಇಂಟು 0.73 ಉಳಿತಾನಿಲ್ಲೋ. ಹಾಂ, 0.73 30ಕ್ಕೆ ಇಷ್ಟಕ್ಕೆ ಗುಣಾಕಾರ ಮಾಡಿರಿ, ಎಷ್ಟು ಆಗ್ತದೆ ನೋಡಿರಿ, ಎಷ್ಟು, ಹಾಂ 21.9. ಹಾಂ, ಏನು ಬಂತಿದು ಮೀಟರ್ದಾಗ ಅದ, ಎಷ್ಟು ಬಂತಿದು, ಸಿ ಇ ಎಷ್ಟು ಬಂತು, 21.9 ಬಂತಿದು. ಹೌದಲ್ಲ, ಇನ್ನೂ ಲೆಕ್ಕ ಮುಗಿದಿಲ್ಲ. ಏನಂದರು, ಕಂಬದ ಎತ್ತರ ಕೇಳ್ಯಾರವರು, ಸಿ ಡಿ ಕೇಳ್ಯಾರ. ಅಂದರೆ 21.9 ಪ್ಲಸ್ 10 ಕೂಡಿಸ್ಬೇಕು. ಆವಾಗ ನಮ್ಮ ಫೈನಲ್ ಉತ್ತರವನ್ನು ಬರ್ತದೆ. ಹಾಂ, ಬೋರ್ಡ್ ಕ್ಲೀನ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡೋಣ ಅಂತ. ಏನಾಯಿತು, ಕಂಬದ ಒಟ್ಟು ಎತ್ತರ ಬೇಕು. ಹಾಂ ಹಾಂ ನೋಡ್ರಿ, ಇಲ್ಲಿ ಒಟ್ಟು ಎತ್ತರ, ಒಟ್ಟು ಎತ್ತರ, ಒಟ್ಟು ಎತ್ತರ ಅಂದ್ರೆ ದೊಡ್ಡ ಕಂಬದ ಒಟ್ಟು ಎತ್ತರ. ಹೌದಾ, ದೊಡ್ಡ ಕಂಬ ಅಂದರೆ ಯಾವುದಿಲ್ಲಿ, ಸಿ ಡಿ ಈಕ್ವಲ್ ಟು, ಸಿ ಡಿಯಲ್ಲಿ ಏನೇನದ, ಸಿ ಇ ಪ್ಲಸ್ ಇ ಡಿ. ಸಿ ಇ ಎಷ್ಟದ, 21 ಪ್ಲಸ್ ಎಷ್ಟು, 10 ಎಷ್ಟಾಯ್ತಿದು, 31.9 ಆಯಿತು. ಹಾಂ, ಮೀಟರ್ ಆಯಿತು. ಅರ್ಥ ಆಯ್ತು ಹೇಳಿದ್ದು. ಇದು ಕಂಬದ ಒಟ್ಟು ಎತ್ತರ ಅಂತ ಹೇಳಿಕೆ ಈ ಥರನಾಗಿ ನೀವು ಭಾಳ ಸ್ವಲ್ಪ ನೀವು ಏನು ಮಾಡಬೇಕು ಅಂದ್ರೆ ಲಕ್ಷ್ಯ ಕೊಟ್ಟು ಪ್ರಶ್ನೆಯನ್ನು ನೋಡ್ಕೋತ ಬಿಡಿಸ್ಬೇಕು, ಅಂದ್ರೆ ನಿಮಗೆ ಕ್ಲಿಯರ್ ಆಗ್ತದೆ. ಅರ್ಥ ಆಯ್ತು ಹೇಳಿದ್ದು. ದ್ಯಾಟ್ಸ್ ಆಲ್.